ನಮಸ್ತೆ ಎಲ್ರಿಗೂ, ಇದು ಒನ್ ಇಂಡಿಯಾ ಕನ್ನಡ. ನಾನು ಪ್ರತಿಮಾ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಂತೂ ತುಂಬಾ ಮಂದಿ ವಿಟಮಿನ್ ಡಿ ಕೊರತೆಯಿಂದ ಬಳಲ್ತಾ ಇರ್ತಾರೆ. ಈಸಿಯಾಗಿ ಅದನ್ನು ಸರಿಪಡಿಸ್ಕೊಳ್ಬಹುದು. ಅಂದರೆ ತಮ್ಮ ಲೈಫ್ ಸ್ಟೈಲ್ ಮೂಲಕ ಕೆಲವೊಂದಿಷ್ಟು ಚೇಂಜಸ್ ಮಾಡಿಕೊಂಡ್ರೆ ಈ ಕೊರತೆ ಇರೋದಿಲ್ಲ. ಆದರೆ ತುಂಬ ಮಂದಿ ಮಾತ್ರ ಈ ಕೊರತೆಯಿಂದ ಬಳಲ್ತಾ ಇರ್ತಾರೆ. ಸೊ ವಿಟಮಿನ್ ಡಿ ಯಾವುದರಿಂದ ಸಿಗುತ್ತೆ, ಕೊರತೆ ಆದರೆ ಏನಾಗುತ್ತೆ, ಕೊರತೆ ಆಗೋದ್ರಿಂದ ಏನೇನು ಲಕ್ಷಣಗಳಿರುತ್ತೆ, ಸೊ ಇನ್ನು ಏನೆಲ್ಲ ಕಾಂಪ್ಲಿಕೇಶನ್ ಆಗುತ್ತೆ ಆರೋಗ್ಯದ ಮೇಲೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಸೊ ಕೊನೆ ತನಕ ಈ ವಿಡಿಯೋ ನೋಡಿ. ಹಾಗೆ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಡಿಯರ್ ಫ್ರೆಂಡ್ಸ್, ನಮ್ಮ ದೇಹ ಉತ್ಪತ್ತಿ ಮಾಡೋ ವಿಟಮಿನ್ ಅಂತಂದರೆ ಅದು ವಿಟಮಿನ್ ಡಿ. ಸೂರ್ಯನ ಕಿರಣಗಳು ನಮ್ಮ ದೇಹದ ಮೇಲೆ ಬಿದ್ದಾಗ ವಿಟಮಿನ್ ಡಿ ಅನ್ನೋದು ಉತ್ಪತ್ತಿ ಆಗುತ್ತೆ. ಆದರೆ ನಾನಾಗಲೇ ಹೇಳಿದ ಹಾಗೆ ಈಗಿನ ಲೈಫ್ ಸ್ಟೈಲ್ನಲ್ಲಿ ಎಷ್ಟೋ ಜನ ಸೂರ್ಯನ ಬೆಳಕಿಗೆ ಹೋಗೋದೇ ಇಲ್ಲ. ನೈಟ್ ಶಿಫ್ಟ್ನಲ್ಲಿ ಕೆಲಸ ಮಾಡೋರಂತೂ ಸೂರ್ಯ ಮುಳುಗೋ ಟೈಮ್ನಲ್ಲಿ ಎದ್ರೆ ಸೂರ್ಯ ಹುಟ್ಟೋ ಟೈಮ್ನಲ್ಲಿ ಮಲಗಿಬಿಡ್ತಾರೆ. ಸೊ ಇಂಥವ್ರ ಮೇಲೇನೆ ಸೂರ್ಯನ ಕಿರಣಗಳು ಸೋಕದೆ ಇದ್ರೆ 50% ಜನ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡೋದೇ ಇಲ್ಲ. ಇದರಿಂದಾನೇ ದೇಹಕ್ಕೆ ಬೇಕಾಗಿರುವಂಥ ವಿಟಮಿನ್ ಡಿ ಉತ್ಪತ್ತಿ ಆಗದೆ ಈ ಕೊರತೆ ಕಾಣಿಸ್ಬಿಡುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಅಟ್ಲೀಸ್ಟ್ ಬೆಳಿಗ್ಗೆ ಟೈಮಲ್ಲಿ ಒಂದು ಸ್ವಲ್ಪ ಹೊತ್ತಾದರೂ ಬರೀ ಮೈಯಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡ್ರೆ ಅವರ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇನ್ನು ಭಾರತದಲ್ಲಂತೂ ಹೇರಳವಾದ ಸೂರ್ಯನ ಬೆಳಕಿದ್ರು ಇಲ್ಲಿನ ತುಂಬ ಮಂದಿ ವಿಟಮಿನ್ ಡಿ ಕೊರತೆಯನ್ನು ಅನುಭವಿಸ್ತಾ ಇದ್ದಾರೆ. ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳದೆ ಇರೋದು ಒಂದು ಕಾರಣ ಆದರೆ ಅವರ ಲೈಫ್ ಸ್ಟೈಲ್ಗಳು, ಅವರ ಚಾಯ್ಸ್ಗಳು, ಹಾಗೆ ಪರಿಸರದ ಕಾರಣಗಳು, ಹೀಗೆ ಬೇರೆ ಬೇರೆ ಅಭ್ಯಾಸಗಳೇನಾದರೂ ಇದ್ದರೆ ಈ ವಿಟಮಿನ್ ಡಿ ಕೊರತೆಗೆ ಕಾರಣ ಅಂತ ಹೇಳ್ಬೋದು. ಇನ್ನು ಸೂರ್ಯನ ಬೆಳಕಿಗೆ ಯಾಕೆ ಮೈ ಒಡ್ಡಬೇಕು ಅನ್ನೋ ಪ್ರಶ್ನೆ ಬಂದರೆ ವಿಟಮಿನ್ ಡಿ ಪಡ್ಕೊಳ್ಳೋದಕ್ಕೆ ಸೂರ್ಯನ ಬೆಳಕಿಗೆ ಮೈ ಒಡ್ಡಲೇಬೇಕು. ಯಾಕಂದರೆ ಇದು ವಿಟಮಿನ್ ಡಿ ಅನ್ನು ಉತ್ಪಾದನೆ ಮಾಡೋದಕ್ಕೆ ಚರ್ಮವನ್ನು ಶಕ್ತಿಗೊಳಿಸ್ಬಿಡುತ್ತೆ. UVB ಕಿರಣಗಳು ಚರ್ಮದ ಜೊತೆಗೆ ಸಂವಹನ ನಡೆಸಿದಾಗ ಸೂರ್ಯನ ಬೆಳಕು ವಿಟಮಿನ್ ಡಿ ಉತ್ಪತ್ತಿಯಾಗೋ ಹಾಗೆ ಮಾಡುತ್ತೆ. ವಿಟಮಿನ್ ಡಿ ಉತ್ಪಾದನೆಯನ್ನು ಮೀರಿ ಸೂರ್ಯನ ಬೆಳಕು ಸಿರೋಟೋನಿನ್ ಬಿಡುಗಡೆಯನ್ನು ಉತ್ತೇಜಿಸುವ ಮೂಲಕ ಮಾನಸಿಕ ಆರೋಗ್ಯವನ್ನು ಕೂಡ ಜಾಸ್ತಿ ಮಾಡುತ್ತೆ. ಇದು ಮನಸ್ಥಿತಿಯನ್ನ ಜಾಸ್ತಿ ಮಾಡುತ್ತೆ, ಹಾಗೆ ಖಿನ್ನತೆಯನ್ನ ಎದುರಿಸುತ್ತೆ. ಇದು ನಿದ್ರೆಯ ಗುಣಮಟ್ಟವನ್ನು ಕೂಡ ಸುಧಾರಿಸುತ್ತೆ. ಪ್ರತಿದಿನ ಕೆಲವು ನಿಮಿಷಗಳ ಕಾಲ ಸೂರ್ಯನ ಬೆಳಕಿಗೆ ಮೈ ಒಡ್ಕೊಳ್ಳೋದ್ರಿಂದ ದೈಹಿಕ ಮತ್ತು ಮಾನಸಿಕ ಯೋಗಕ್ಷೇಮ ಕೂಡ ಚೆನ್ನಾಗಾಗುತ್ತೆ. ಇನ್ನು ಸೈಂಟಿಫಿಕ್ ರಿಪೋರ್ಟ್ ಜರ್ನಲ್ನಲ್ಲಿ ಪ್ರಕಟವಾದಂಥ ಒಂದು ಅಧ್ಯಯನ ದಕ್ಷಿಣ ಭಾರತದಲ್ಲಿನ ನಗರವಾಸಿಗಳು ಹೆಚ್ಚು ವಿಟಮಿನ್ ಡಿ ಕೊರತೆಯನ್ನು ಎದುರಿಸುತ್ತಿದ್ದಾರೆ ಅಂತ ಹೇಳಿದೆ. ಕಳೆದ ಒಂದು ಅಧ್ಯಯನ ಉತ್ತರ ಭಾರತದಲ್ಲೂ ಕೂಡ ಜನ ವಿಟಮಿನ್ ಡಿ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ ಅಂತಾನೂ ಹೇಳಿದೆ. ಭಾರತೀಯರು ವಿಟಮಿನ್ ಡಿ ಕೊರತೆಯನ್ನು ಫೇಸ್ ಮಾಡ್ತಾ ಇರೋದಕ್ಕೆ ಪ್ರಮುಖ ಕಾರಣಗಳೇನೇನು ಅಂತ ಸ್ವಲ್ಪ ನೋಡೋದಾದರೆ, ಹೊರಗಡೆ ಸಮಯ ಕಳೆಯೋದು ತುಂಬ ಕಮ್ಮಿ ಅನ್ನೋದು ವಿಚಾರ. ಸೊ ಈ ನಗರೀಕರಣ ಹಾಗೆ ಒಳಾಂಗಣ ಜೀವನ ಶೈಲಿ ನಮ್ಮ ದಿನದ ಬಹುಪಾಲು ಮನೆ ಅಥವಾ ಕಚೇರಿ ಹಾಗೆ ಶಾಲೆಯಲ್ಲಿ ಕಳೆಯೋ ಹಾಗೆ ಮಾಡಿಬಿಟ್ಟಿದೆ. ಹೀಗಾಗಿ ಜನ ಅಂತೂ ಹೊರಗಡೆ ಬರೋದೇ ತುಂಬ ಕಷ್ಟ. ಹೊರಗಡೆ ಬಂದರೂ ಬೆಳಿಗ್ಗೆ ಹಾಗೆ ಸಂಜೆ ಬರ್ತಾರೆ, ಬಿಸಿಲಿದ್ದಾಗಲಂತೂ ಬರೋದೇ ಇಲ್ಲ. ಸೊ ಅಂಥ ಟೈಮ್ನಲ್ಲಿ UVB ವಿಕಿರಣ ಅತ್ಯಂತ ಕಮ್ಮಿ ಮಟ್ಟದಲ್ಲಿರುತ್ತೆ. ಹೀಗಾಗಿ ಅವರಿಗೆ ವಿಟಮಿನ್ ಡಿ ಕೊರತೆ ಎದುರಾಗ್ಬಿಡುತ್ತೆ. ಇನ್ನು ವಿಟಮಿನ್ ಡಿ ಕೊರತೆ ಏನಾದರೂ ಉಂಟಾಗ್ಬಿಟ್ರೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದೇ ಕಮ್ಮಿ ಆಗ್ಬಿಡುತ್ತೆ. ನಮ್ಮ ದೇಹದಲ್ಲಿ ರೋಗಾಣುಗಳ ವಿರುದ್ಧ ಹೋರಾಟ ಮಾಡೋ ಸಾಮರ್ಥ್ಯ ಕಮ್ಮಿ ಆಗ್ಬಿಡುತ್ತೆ. ಆಗಾಗ ಶೀತ ಕೆಮ್ಮು ಸಮಸ್ಯೆ ಕಾಡ್ತಾ ಇದ್ರೆ ವಿಟಮಿನ್ ಡಿ ಕೂಡ ಒಂದು ಕಾರಣ ಅಂತ ಹೇಳ್ಬೋದು. ಇನ್ನು ವಿಟಮಿನ್ ಡಿ ಕೊರತೆಯಿಂದ ಉಸಿರಾಟದ ತೊಂದರೆ ಕೂಡ ಕಾಣಿಸ್ಕೊಳ್ಳುತ್ತೆ. ತಲೆ ಸುತ್ತ ಬರುತ್ತೆ, ಸುಸ್ತಾಗುತ್ತೆ. ಆಗಾಗ ಈ ಥರ ಆಗ್ತಾ ಇದ್ರೆ ಅದಕ್ಕೆ ವಿಟಮಿನ್ ಡಿ ಕೊರತೆ ಇದೆ ಅನ್ನೋದೇ ಮೇನ್ ರೀಸನ್ ಆಗಬಹುದು. ಇನ್ನು ರಕ್ತದಲ್ಲಿ 20 mg/ml ಗಿಂತ ಕಮ್ಮಿ ವಿಟಮಿನ್ ಡಿ ಏನಾದರೂ ಕಂಡು ಬಂದರೆ ವಿಟಮಿನ್ ಡಿ ಕೊರತೆ ಇದೆ ಅನ್ನೋದೇ ಅರ್ಥ. ಮೂಳೆಗಳಲ್ಲಿ ನೋವಾಗಿರ್ಬೋದು, ಬೆನ್ನು ನೋವು ಕೂಡ ಕಾಣಿಸ್ಕೊಳ್ಳುತ್ತೆ. ಮೂಳೆಗಳ ಆರೋಗ್ಯಕ್ಕೆ ವಿಟಮಿನ್ ಡಿ ತುಂಬಾನೇ ಅವಶ್ಯಕ. ಇದು ಮೂಳೆಯ ಕ್ಯಾಲ್ಸಿಯಂ ಹೀರಿಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮೂಳೆಗಳಲ್ಲೇನಾದರೂ ನೋವು, ಬೆನ್ನು ನೋವೇನಾದರೂ ಕಂಡು ಬಂದರೂ ಕೂಡ ಅದಕ್ಕೆ ವಿಟಮಿನ್ ಡಿ ಕೊರತೆನೇ ಕಾರಣ. ಈ ಸಮಸ್ಯೆ ಪುರುಷರಿಗಿಂತ ಮಹಿಳೆಯರಲ್ಲಿ ಜಾಸ್ತಿ ಕಂಡು ಬರುತ್ತೆ. ವಿಟಮಿನ್ ಡಿ ಕೊರತೆ ಏನಾದರೂ ಆಗ್ಬಿಟ್ರೆ ಖಿನ್ನತೆ ಕೂಡ ಉಂಟಾಗ್ಬಿಡುತ್ತೆ. ಅದರಲ್ಲೂ ವಯಸ್ಕರಲ್ಲಿ ಈ ಸಮಸ್ಯೆ ಜಾಸ್ತಿ ಕಂಡು ಬರ್ತಾ ಇದೆ. ಕೆಲವರಿಗೆ ಮಳೆಗಾಲದಲ್ಲಿ ಖಿನ್ನತೆ ಉಂಟಾಗುತ್ತೆ. ಇದಕ್ಕೆ ಸೂರ್ಯನ ಕಿರಣಗಳು ಹೆಚ್ಚಾಗಿ ಆ ಟೈಮ್ನಲ್ಲಿ ಬೀಳದೇ ಇರೋದು ಕೂಡ ಒಂದು ರೀಸನ್. ಇನ್ನು ವಿಟಮಿನ್ ಡಿ ಇರೋ ಆಹಾರಗಳನ್ನು ತಿನ್ನೋ ಮೂಲಕ ನಾವು ವಿಟಮಿನ್ ಡಿ ಕೊರತೆಯನ್ನು ನೀಗಿಸಬಹುದು. ಅಂದರೆ ಅಂಗೈಯಲ್ಲೇ ಆರೋಗ್ಯ ಅಂತ ಹೇಳ್ತಾರಲ್ಲ, ಹಾಗೆ ಆರೋಗ್ಯ ಚೆನ್ನಾಗಿರಬೇಕು ಅಂತ ಅಂದರೆ ಏನಾದರೂ ಕಾಯಿಲೆಗಳು ಬಂದರೆ
ಕೂಡಲೇ ನಾವು ಅದಕ್ಕೆ ಬೇಕಾದಂತಹ ವ್ಯವಸ್ಥೆಯನ್ನು ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ನಮ್ಮ ಲೈಫ್ ಸ್ಟೈಲ್ ಜೊತೆಗೆ ಫುಡ್ ಸ್ಟೈಲ್ ಕೂಡ ಚೆನ್ನಾಗಿರ್ಬೇಕಲ್ವಾ. ಸೊ ಅದ್ರ ಕಡೆಗೆ ಗಮನ ಕೊಡಬೇಕಾಗತ್ತೆ. ಸೊ ಆಹಾರ ಯಾವ್ದ್ಯಾವ್ದು ತೆಗೆದುಕೊಳ್ಬೇಕು ಅಂತ ಹೇಳ್ತೀನಿ. ಅದರ ಜೊತೆಗೆ ವಾಯು ಮಾಲಿನ್ಯ ಕೂಡ ಒಂದು ರೀತಿ ಕಾರಣ ಆಗುತ್ತೆ ವಿಟಮಿನ್ ಡಿ ಸಮಸ್ಯೆಗೆ. ಯಾಕಂದ್ರೆ ಭಾರತದ ಅನೇಕ ನಗರಗಳಲ್ಲಿ ವಾಯು ಮಾಲಿನ್ಯ ಅಂತೂ ಜಾಸ್ತಿ ಇದೆ. ಇದರಿಂದ ಸೂರ್ಯನ ಬೆಳಕು ಸರಿಯಾಗಿ ಬರದೇ ಇರೋದು ಕೂಡ ಒಂದು ಕಾರಣ. ಹಾಗೆ UVB ವಿಕಿರಣವನ್ನ ಭೂಮಿಗೆ ತಲುಪೋದನ್ನ ಈ ವಾಯು ಮಾಲಿನ್ಯ ಕಮ್ಮಿ ಮಾಡಿಬಿಡುತ್ತೆ. ಗಾಳಿಯಲ್ಲಿನ ಹೆಚ್ಚಿನ ಮಟ್ಟದ ಕಣಗಳು ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತೆ. ಹೀಗಾಗಿ ಕಲುಷಿತ ಪ್ರದೇಶಗಳಲ್ಲಿನ ಜನರು ಸೂರ್ಯನ ಬೆಳಕಿನಿಂದ ಸಾಕಷ್ಟು ವಿಟಮಿನ್ ಡಿ ಪಡೆಯುವುದಕ್ಕೆ ಕಷ್ಟ ಆಗುತ್ತೆ. ಇನ್ನು ಸೂರ್ಯನ ಬೆಳಕಿನಿಂದ ಹೆಚ್ಚು ವಿಟಮಿನ್ ಡಿ ಪಡೆಯುವುದಕ್ಕೆ ಏನ್ ಮಾಡಬೇಕು ಅಂತ ಹೇಳೋದಾದ್ರೆ, ಸೂರ್ಯನ ಬೆಳಕು ಉತ್ತಮವಾಗಿದ್ದಾಗ ಹೊರಗಡೆ ಸ್ವಲ್ಪ ಸುತ್ತಾಡಿ. ನಿಮ್ಮ ತ್ವಚೆ ಬಣ್ಣದ ಮೇಲೂ ಕೂಡ ನೀವು ಬಿಸಿಲಲ್ಲಿ ನಿಲ್ಲೋ ಟೈಮ್ನಲ್ಲಿ ವ್ಯತ್ಯಾಸ ಇರುತ್ತೆ. ಈಗ ಸ್ವಲ್ಪ ಕಪ್ಪು ಬಣ್ಣದವರು ಇರ್ತಾರಲ್ಲ, ಅವ್ರಿಗೆ ಬಿಳಿ ಬಣ್ಣದ ತ್ವಚೆಯವರಿಗಿಂತ ಹೆಚ್ಚು ಹೊತ್ತು ಬಿಸಿಲಲ್ಲಿ ನಿಲ್ಲಬೇಕಾಗತ್ತೆ. ಇನ್ನು ವಯಸ್ಸು ಜಾಸ್ತಿ ಆದ ಹಾಗೆ ಬಿಸಿಲಿನಲ್ಲಿ ಹೆಚ್ಚು ಹೊತ್ತು ನಿಂತ್ರೆ ತುಂಬಾನೇ ಒಳ್ಳೇದು. ಅಟ್ಲೀಸ್ಟ್ ಒಂದು ದಿನದಲ್ಲಿ 8 ರಿಂದ 15 ನಿಮಿಷನಾದರೂ ಬಿಸಿಲಲ್ಲಿ ನಿಲ್ಲೋದು ತುಂಬಾ ಒಳ್ಳೇದು. ವಿಟಮಿನ್ ಡಿ ಕೊರತೆಯನ್ನ ಫೇಸ್ ಮಾಡೋದಕ್ಕೆ ಸೂರ್ಯನ ಬೆಳಕು ಉತ್ತಮವಾದಾಗ ಸ್ವಲ್ಪ ಹೊರಗಡೆ ಬಂದು ಸೂರ್ಯನ ಬೆಳಕಿಗೆ ನಿಮ್ಮ ಮೈಯನ್ನ ಒಡ್ಡೋದು ತುಂಬಾ ಒಳ್ಳೆಯದು. ಇನ್ನು ವಿಟಮಿನ್ ಡಿ ಪೂರಕಗಳನ್ನ ನಾವು ಬಳಸಬೇಕಾಗುತ್ತೆ. ಅಂದ್ರೆ ಫುಡ್ ಸ್ಟೈಲ್ ಬಗ್ಗೆ ಈಗ ಮಾತನಾಡೋದಾದ್ರೆ, ಸೀಮಿತ ಸೂರ್ಯನ ಮಾನ್ಯತೆ ಹೊಂದಿರುವ ಜನರು, ವಿಶೇಷವಾಗಿ ಅದರಲ್ಲೂ ಸಿಟಿಯಲ್ಲಿ ಲೈಫ್ ಲೀಡ್ ಮಾಡ್ತಾ ಇರೋರು, ವಯಸ್ಸಾದವರು ವಿಟಮಿನ್ ಡಿ ಪೂರಕಗಳನ್ನ ಕೂಡ ತೆಗೆದುಕೊಳ್ಳೋದನ್ನ ಕನ್ಸಿಡರ್ ಮಾಡಬೇಕು. ಹಾಗೆ ಆಗಾಗ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಬೇಕು. ವೈದ್ಯರು ಏನು ಹೇಳ್ತಾರೆ ಅದಕ್ಕೆ ಸಂಬಂಧಪಟ್ಟಂತ ಮೆಡಿಸಿನ್ ಆಗಿರ್ಬೋದು, ಫುಡ್ ಸ್ಟೈಲ್ನಲ್ಲಾಗಿರ್ಬೋದು, ಕೆಲವೊಂದು ಚೇಂಜಸ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ವಿಟಮಿನ್ ಡಿ ಕೊಬ್ಬಿನಲ್ಲಿ ಕರಗೋ ವಿಟಮಿನ್ ಆಗಿರೋದ್ರಿಂದ ಮೂಳೆ ಹಾಗೆ ಹಲ್ಲುಗಳ ಆರೋಗ್ಯವನ್ನ ಕಾಪಾಡಿಕೊಳ್ಳೋದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡುತ್ತೆ. ಹಾಗೆ ಮೆದುಳು, ನರಮಂಡಲದ ಕಾರ್ಯವನ್ನು ಕೂಡ ಜಾಸ್ತಿ ಮಾಡುತ್ತೆ. ಚರ್ಮವನ್ನ ಸೂರ್ಯನ ಬೆಳಕಿಗೆ ಒಡ್ಕೊಂಡಾಗ ಈ ವಿಟಮಿನ್ ದೇಹದಿಂದ ಉತ್ಪತ್ತಿಯಾಗುತ್ತೆ. ಹೀಗಾಗಿನೇ ನೈಸರ್ಗಿಕವಾಗಿ ದೇಹಕ್ಕೆ ಬೇಕಾಗಿರುವಂತ ವಿಟಮಿನ್ ಡಿ ಲಭಿಸುತ್ತೆ. ಆದ್ರೆ ಮೀನು, ಮೊಟ್ಟೆಯ ಹಳದಿ ಭಾಗ, ಹಾಲು, ಧಾನ್ಯಗಳಂತಹ ಸಾರವರ್ಧಿತ ಆಹಾರಗಳ ಮೂಲಕ ವಿಟಮಿನ್ ಡಿ ಯನ್ನ ಪಡ್ಕೊಳ್ಬಹುದು. ಕೊಬ್ಬಿನ ಅಂಶ ಇರೋ ಮೀನು, ಸ್ಯಾಲ್ಮನ್, ಟ್ಯೂನಾ ಮತ್ತು ಮ್ಯಾಕ್ಯುರಲ್ನಂತಹ ಕೊಬ್ಬಿನ ಅಂಶ ಅಧಿಕ ಪ್ರಮಾಣದಲ್ಲಿರೋ ಮೀನುಗಳು ವಿಟಮಿನ್ ಡಿ ಯ ಸಮೃದ್ಧ ಮೂಲಗಳು ಅಂತ ಹೇಳ್ಬೋದು. ಸ್ಯಾಲ್ಮನ್ ಮೀಲಿನ 3 ಔನ್ಸ್ನಲ್ಲಿ ಸುಮಾರು 450 IU ವಿಟಮಿನ್ ಡಿ ದೇಹಕ್ಕೆ ಲಭಿಸುತ್ತೆ. ಇನ್ನು ಮೊಟ್ಟೆಯ ಹಳದಿ ಭಾಗ ಅಂತ ಬಂದಾಗ, ಮೊಟ್ಟೆಯ ಹಳದಿ ಲೋಳೆ ಏನಿರುತ್ತೆ ಇದು ವಿಟಮಿನ್ ಡಿ ಯ ಉತ್ತಮ ಮೂಲ ಅಂತ ಹೇಳ್ಬೋದು. ಒಂದು ದೊಡ್ಡ ಮೊಟ್ಟೆಯ ಸೇವನೆ ದೇಹಕ್ಕೆ ಅಗತ್ಯ ಇರೋ ವಿಟಮಿನ್ ಡಿ ಯನ್ನ ಅಟ್ಲೀಸ್ಟ್ 6% ನಷ್ಟು ಕೊಡುತ್ತೆ. ಇನ್ನು ಅಣಬೆಗಳು ವಿಟಮಿನ್ ಡಿ ಯ ಏಕೈಕ ಸಸ್ಯ ಆಧಾರಿತ ಮೂಲ. ನೇರಳಾತೀತ ಬೆಳಕಿಗೆ ಒಡ್ಡಿಕೊಳ್ಳೋದ್ರಿಂದ ಅಣಬೆಗಳಲ್ಲಿ ವಿಟಮಿನ್ ಡಿ ಪ್ರಮಾಣ ಜಾಸ್ತಿ ಆಗಿರುತ್ತೆ. ಇನ್ನು ಹಾಲು, ಕಿತ್ತಳೆ ರಸ ಹಾಗೆ ಸಿರಿಧಾನ್ಯಗಳಂತಹ ಅನೇಕ ಆಹಾರಗಳು ವಿಟಮಿನ್ ಡಿ ಯ ಆಗರ ಅಂತ ಹೇಳ್ಬೋದು. ಇವುಗಳನ್ನ ಸೇವನೆ ಮಾಡೋದ್ರಿಂದ ದೇಹಕ್ಕೆ ಬೇಕಾಗಿರುವಂತ ವಿಟಮಿನ್ ಡಿ ದೇಹಕ್ಕೆ ಲಭಿಸುತ್ತೆ. ಸೊ ವಿಟಮಿನ್ ಡಿ ಕೊರತೆ ಆದ್ರೆ ಏನಾಗುತ್ತೆ ಅನ್ನೋದನ್ನ ತಿಳ್ಕೊಂಡ್ರಿ. ಜೊತೆಗೆ ವಿಟಮಿನ್ ಡಿ ಕೊರತೆ ಏನಾದರೂ ಎದುರಾದ್ರೆ ಯಾವ ರೀತಿ ಸರಿದೂಗಿಸ್ಕೊಳ್ಬಹುದು ಆಹಾರದ ಮೂಲಕ, ಲೈಫ್ ಸ್ಟೈಲ್ ಮೂಲಕ ಅನ್ನೋದನ್ನ ಕೂಡ ತಿಳ್ಕೊಂಡ್ರಿ. ಸೊ ಅನೇಕ ಮಂದಿ ಈಗಂತೂ ವಿಟಮಿನ್ ಡಿ ಕೊರತೆಯಿಂದ ಬಳಲ್ತಾ ಇರ್ತಾರೆ. ಸೊ ಈ ವಿಡಿಯೋ ಅಂಥವ್ರಿಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಪ್ರತಿಯೊಂದಕ್ಕೂ ನೀವು ಮೆಡಿಸಿನ್ ತಗೊಳ್ಳೋದಕ್ಕಾಗೋದಿಲ್ಲ. ನಮ್ಮ ಲೈಫ್ ಸ್ಟೈಲ್, ಫುಡ್ ಸ್ಟೈಲನ್ನು ಸರಿ ಮಾಡಿಕೊಂಡ್ರೆ ಯಾವುದೇ ಕೊರತೆ ಇದ್ರೂ ಕೂಡ ಅದನ್ನು ನಾವು ಸರಿ ಮಾಡ್ಕೊಳ್ಬಹುದಲ್ವಾ.